ಜಗವೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ ಕಾಲಿಂದಲೇ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ನಮ್ಮ ಪ್ರೀತಿಯ MN ಪ್ರತಾಪ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀವಿ. ಈ ಲಂಬೋದರನೇ ನಮ್ಮ ನಾಯಕ. ನನಗೆ ಈಗಲೂ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಇಲ್ಲ, ನನಗೆ ಅವಮಾನ ಇಲ್ಲ. ಏನಕ್ಕೆ ನನಗೆ ನಾಚಿಕೆ ಇಲ್ಲ, ಅವಮಾನ ಇಲ್ಲ ಅಂದರೆ ನಾನು ಯಾರು ತಲೆ ಹೊಡೆದು ಬಂದಿಲ್ಲ ಮೇಲೆ, ಒಬ್ರಿಗೆ ಮೋಸ ಮಾಡಿ ಬಂದಿಲ್ಲ, ಕಷ್ಟಪಟ್ಟು ಮೇಲೆ ಬಂದಿದೆ ಅಂತ ಗೊತ್ತಾಗುತ್ತೆ. ಕಷ್ಟಪಟ್ಟು ಮೇಲೆ ಬಂದಿದ್ರೆ ಅದ್ರದ್ದು ವ್ಯಾಲ್ಯೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಟೈಮಲ್ಲಿ ನನಗೆ ಆ ಫ್ಲೈಟಲ್ಲಿ ಹೋಗಿ ಬಂದಿರೋರು ವೀಸಾ ಬೇಕು, ಪಾಸ್ಪೋರ್ಟ್ ಎಲ್ಲ ಬೇಕು ಅಂತ ಹೇಳಿದ್ರು. ನನಗೊಂದು ಮಾತು ಹೇಳಿದ್ರು, ಇಫ್ ಯು ಗಾನ್ ಥ್ರೂ ಫ್ಲೈಟಲ್ಲಿ ನಿನ್ನ ಪ್ರಾಜೆಕ್ಟ್ 360 kg ತೂಗ್ತಾ ಇದೆ, ನಿನ್ನ ಪ್ರಾಜೆಕ್ಟ್ ವೆಯ್ಟ್ ಇಷ್ಟು ಇರಬೇಕಾದ್ರೆ 1 kg ಇಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ನೀನು 47 kg ಫ್ಲೈಟಲ್ಲಿ ಜಾಸ್ತಿ ತೊಗೊಂಡೋದ್ರೆ 1 kg ಇಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಎಲ್ಲಿಂದ ಪೇ ಮಾಡ್ತೀಯಾ ಅಷ್ಟು ಹಣ ತಂದು ಅಂತ ಹೇಳಿದ್ರು. ನಾನು ಅಲ್ಲಿ ತನಕ ಬೆಂಗಳೂರು ಬಸ್ ಸ್ಟಾಪು ನೋಡಿಲ್ಲ. ನಾನು ಬೆಂಗಳೂರು ಬಸ್ ಸ್ಟಾಪ್, ಸೆಟಲೈಟ್ ಬಸ್ ಸ್ಟಾಪ್ವರೆಗೂ ಬಂದಿರಲಿಲ್ಲ. ನಾನು ಜಪಾನ್ ದೇಶಕ್ಕೆ ಐ ನೀಡ್ ಟು ಟೇಕ್ ಅ ಇಂಟರ್ನ್ಯಾಷನಲ್ ಫ್ಲೈಟ್ ಅಂತ ನಂಗೆ ಗೊತ್ತಾಯಿತು. ಇಂಟರ್ನ್ಯಾಷನಲ್ ಇದಕ್ಕೆ ಹೋದೆ, ಡಿಪಾರ್ಚರ್ಸ್ಗೆ ಹೋದೆ. ಬೋರ್ಡಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ, ಸೆಕ್ಯೂರಿಟಿ ಅಂದರೆ ಏನು ಗೊತ್ತಿಲ್ಲ, ಇಮಿಗ್ರೇಷನ್ ಅಂದರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ನ ಪ್ರಾಜೆಕ್ಟ್ 360 kg ಪ್ರಾಜೆಕ್ಟ್ ಇಟ್ಕೊಂಡು ಎಲ್ಲ ಕಡೆ ಓಪನ್ ಮಾಡಬೇಕು, ಸೆಕ್ಯೂರಿಟಿ ಎಲ್ಲ ತೋರಿಸ್ಬೇಕು, ಎಲ್ಲ ಮಾಡಿಕೊಂಡು ಐ ಫೈನಲಿ ಟುಕ್ ದ ಫ್ಲೈಟ್ ಹೋಗಿ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಳೀತು. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಷ್ಟು ದೊಡ್ಡದಿದೆ. ಯಾವಾಗ ನಾನು ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದೆ, ಅದು ಇನ್ನೂ ದೊಡ್ಡದಿದೆ, ಒಂದು ಬ್ರಹ್ಮಾಂಡ ಥರ ಕಾಣಿಸ್ತು ನನಗೆ. ನನಗೆ ಕೈಗೆ ಲಗೇಜ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ನನ್ನ ಕೈಗೆ ಲಗೇಜ್ ಬಂದಿಲ್ಲ ಅವತ್ತು. ಲಗೇಜ್ ಇಲ್ಲ ಅಂತ ನಾನು ಓದಾಡ್ತಾ ಇದ್ದೀನಿ. ಯಾರೋ ಇಂಡಿಯನ್ಸ್ ನನ್ನ ಜೊತೆ ಬಂದಿದ್ರು, ಅವ್ರಿಗೆ ಅಮೇರಿಕಾ ಹೋಗ್ತಾ ಇದ್ರು, ನಾನು ಟೋಕಿಯೋ ಹೋಗ್ತಾ ಇದ್ದೆ. ಅಲ್ಲಿಂದ ಅವ್ರು ಹೇಳಿದ್ರು, ನನಗೆ ಟ್ರಾನ್ಸ್ಫರ್ ಫ್ಲೈಟ್ ಅನ್ನೋ ಟರ್ಮ್ಗೂ ಗೊತ್ತಿರಲಿಲ್ಲ ನನಗೆ ಆ ಟೈಮಲ್ಲಿ. ಆ ಟರ್ಮ್ಗೆ ಟ್ರಾನ್ಸ್ಫರ್ ಫ್ಲೈಟ್ ಅಂತಾರಪ್ಪ ಅಂತ ಹೇಳಿ ಕೈಗೆ ಏನೋ ಒಂದು ಇಟ್ಟರು. ಅವ್ರು ಇಟ್ಟಂತ ಅವ್ರ ಕೈಯಲ್ಲಿತ್ತು $100 ಇತ್ತು. ಅವ್ರ ಆ ಥರ ಕೊಟ್ಟಾಗ ನನಗೆ ಭಯ ಆಯಿತು. ಏನು ಕೊಡ್ತಾ ಇದ್ದಾರೆ, ಬೇಡ ಸರ್, ಬೇಡ ಮೇಡಮ್ ತಗೊಳ್ಳಿ ಅಂತ ಹೇಳಿದೆ. ನಾನು ಕೂಡ ಅಲ್ಲ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ಹಣ ಕೊಟ್ಟರು. ಫ್ಲೈಟ್ ಹೋಗಿ ಜಪಾನಲ್ಲಿ ಲ್ಯಾಂಡ್ ಆಯಿತು. ಲ್ಯಾಂಡ್ ಆದಮೇಲೆ ನನಗೊಂದು ವಿಷಯ ಗೊತ್ತಾಯಿತು. ಎಕ್ಸಿಬಿಷನ್ ಸೆಂಟ್ರಿಗೆ ಬುಲೆಟ್ ಟ್ರೈನ್ ಹೋಗುತ್ತೆ. ಆ ಬುಲೆಟ್ ಟ್ರೈನು ಗಂಟೆಗೆ ಸುಮಾರು ಸ್ಪೀಡಲ್ಲಿ ಹೋಗುತ್ತೆ. 2 ಗಂಟೆಲಿ ಹೋಗಿ ಎಕ್ಸಿಬಿಷನ್ ಸೆಂಟರ್ ತಲುಪುತ್ತೆ ಅಂತ. ನಾನೇ ಒಂದು ಮ್ಯಾಪ್ ಹಾಕ್ತೆ ಒಸಾಕ ಮೇಲೆ, ಈ ಥರ ಹೋಗ್ಬೋದಾ ಅಂತ. ಏನು ಪ್ರಾಬ್ಲಮ್ ಆಯಿತು ಅಂದರೆ 12 ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಬೇಕು. ಸ್ಟೇಷನ್ ಮಾಸ್ಟರ್ ನಂಗೆ ವಾರ್ನ್ ಮಾಡಿದೆ, ನಿನಗೆ ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ಜೊತೆಗೆ ಇಂಗ್ಲೀಷು ನಿಂಗೆ ನೆಟ್ಟಿಗೆ ಬರಲ್ಲ, ಇಂಥದ್ರಲ್ಲಿ ನೀನು ಆ ಸ್ಟೇಷನ್ಗೆ ಹೋಗಿ ತಲುಪಬೇಕು ಅಂದರೆ ಇಲ್ಲಿ ಜಾಪನೀಸ್ ಮಾತಾಡ್ತಾರೆ ಅಂತ ನನಗೆ ವಾರ್ನ್ ಮಾಡಿದ್ರು. ಫಸ್ಟ್ ಸ್ಟೇಷನ್ ನಿಂತಿತ್ತು. 2ನೇ ಸ್ಟೇಷನ್ ಬಸ್ಸಲ್ಲಿ 12 ಸೆಕೆಂಡ್ 15 ಸೆಕೆಂಡ್ಗೆ ಡೋರ್ ಕ್ಲೋಸ್ ಆಗ್ತಾ ಇತ್ತು. 2 ಬಾಕ್ಸ್ 3 ಬಾಕ್ಸ್ ತಳ್ಳೋಷ್ಟರಲ್ಲಿ 8 ಬಾಕ್ಸ್ 10 ಬಾಕ್ಸ್ ಇಂದನ್ ರೈಲ್ವೆ ಸ್ಟೇಷನ್ನೇ ಉಳ್ಬಿಡ್ತಾ ಇತ್ತು. ಮತ್ತೆ 60 ಕಿಲೋಮೀಟರ್ 70 ಕಿಲೋಮೀಟರ್ ವಾಪಸ್ ಬಂದು ಮತ್ತೆ ಬಾಕ್ಸ್ ಎತ್ಕೊಂಡು ಬರ್ತಾ ಇದ್ದೆ, ಮತ್ತೆ ವಾಪಸ್ ಬರೋದು, ಮತ್ತೆ ಎತ್ಕೊಂಡು ಬರೋದು. ಈ ಥರ ಕಂಟಿನ್ಯೂಸ್ 6-7 ಸ್ಟೇಷನಲ್ಲಿ ಆಗೋಯ್ತು. ಯಾವಾಗ 2 ದಿನ ಅಂತ ಅನ್ಕೊಂಡಿದ್ದೆ, ಅದು 3 ದಿನ ಆಗೋಯ್ತು. ನನಗೆ ನನ್ನ ಹತ್ರ ಇರೋ ಹಣ ಎಲ್ಲ ಖಾಲಿ ಆಗೋಯ್ತು. ನನ್ನ ಮೈ ಮೇಲಿಂದ ಬಟ್ಟೆ ಬಿಟ್ಟರೆ ನನ್ನ ಹತ್ರ ಏನೂ ಇರಲಿಲ್ಲ ಅವತ್ತು. ಏನಕ್ಕೆ ನಾನು ಬಟ್ಟೆ ತೊಗೊಂಡೋಗಿರಲಿಲ್ಲ, ಪ್ರಾಜೆಕ್ಟೇ ತೂಕ ಇದೆ, ಆ ಬಟ್ಟೆ ಇನ್ನಿಲ್ಲಿಂದ ಎಕ್ಸ್ಟ್ರಾ ಕಟ್ಟಬೇಕಲ್ಲ ಅಂತ ನಾನು ಒಂದು ಖರ್ಚಿಫು ತೊಗೊಂಡೋಗಿರಲಿಲ್ಲ. ಅಷ್ಟರಲ್ಲಾಗಲೇ ನಾನು ಕೊನೆ ರೈಲ್ವೆ ಸ್ಟೇಷನ್ ಬಂದು ತಲುಪಿದಾಗ ನಂಗೆ ಒಂದು ವಿಷಯ ಗೊತ್ತಾಯಿತು. ಇನ್ನು ನನ್ನ ಲಗೇಜ್ ಇಟ್ಕೊಂಡು 8.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂತ. ನನಗೆ ಭೂಮಿನೇ ಕುಸ್ತಂಗೆ ಆಗೋಯ್ತು. ನಾನು ನಿಜವಾಗ್ಲೂ 360 kg ಲಗೇಜ್ ಎತ್ತಿ ನಾನು ಕೊನೆ ಎಕ್ಸಿಬಿಷನ್ ಸೆಂಟ್ರ್ವರೆಗೂ ಅಂತ ಎತ್ಕೊಂಡು ಹೋಗ್ತಾ ಇದ್ದೆ. ಸೈಡಲ್ಲಿ ಇಟ್ಟೆ, ಮತ್ತೆ ಎತ್ಕೊಂಡೆ, ಮತ್ತೆ ಎತ್ತೆ, ಮತ್ತೆ ಎತ್ಕೊಂಡೆ, ಬೆಂಚಲ್ ಮೇಲೆ ಮಲ್ಕೊಂಡೆ, ಮತ್ತೆ ಎತ್ಕೊಂಡೆ. ಪ್ರತಿ ಸಲ ನಾನು ಕುಸ್ತು ಬಿದ್ದಾಗ ನನ್ನ ಮನಸ್ಸಲ್ಲಿ ನಾನು ಬಂದಂಥ ಹಾದಿ ನನಗೆ ಜ್ಞಾಪಕ ಬರ್ತಾ ಇತ್ತು, ನನ್ನ ತಂದೆ ತಾಯಿ ನನಗೆ ಜ್ಞಾಪಕ ಬರ್ತಾ ಇದ್ರು. ಕೊನೆಗೆ ನಾನು ಎಕ್ಸಿಬಿಷನ್ ಸೆಂಟರ್ನ ರೀಚ್ ಆದೆ. ರೀಚ್ ಆದಮೇಲೆ ಒಂದು ಸಿಗ್ನೇಚರ್ ಆಗ್ತೆ ಅಷ್ಟೇ. ಐ ಪುಟ್ ಒಂದು ಸಿಗ್ನೇಚರ್. ಆ ಒಂದು ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಆ ಒಂದು ಸಿಗ್ನೇಚರ್ಗೆ ಆ್ಯಪಲ್ ಐಪ್ಯಾಡು, ಆ್ಯಪಲ್ ಐಪಾಡು, ಆ್ಯಪಲ್ ಲ್ಯಾಪ್ಟಾಪು, ಆ್ಯಪಲ್ ಐಫೋನು, ಎಲ್ಲ ರೀತಿಯ ಆ್ಯಪಲ್ ಅಸೆಸರೀಸು 4 ಲಕ್ಷ ರೂಪಾಯಿ ಬೆಲೆ ಬಾಳೋದನ್ನ ಕೊಟ್ಟರು. ಇದಕ್ಕೆ ಹಣ ಕಟ್ಟಬೇಕಾ? ಇಲ್ಲ, ಫ್ರೀ ಅಂತ ಹೇಳಿದ್ರು. ಏನು ಕೊಟ್ಟರು ಅಂದರೆ, ನಮ್ಮ ತಂದೆ MP ಅಂತ ಕೊಟ್ಟಿಲ್ಲ, ನಮ್ಮ ತಂದೆ MLA ಅಂತ ಕೊಟ್ಟಿಲ್ಲ, ನಮ್ಮ ತಂದೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಅಂತ ಕೊಟ್ಟಿಲ್ಲ, ನನ್ನಲ್ಲಿರೋ ನಾಲೆಡ್ಜ್ಗೆ ಕೊಟ್ಟರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನಲ್ಲಿರೋ ನಾಲೆಡ್ಜ್ಗೆ, ಆ ಜ್ಞಾನನ ನೀವು ಕೂಡ ಗೇನ್ ಮಾಡಿದ್ರೆ ನಿಮಗೂ ಕೂಡ ಅದೇ ಮರ್ಯಾದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ತನಕ ನಾನು 500 ರೂಪಾಯಿ ಹೋಟ್ಲಲ್ಲಿ ಉಳಿದಿಲ್ಲ. ಕರ್ಕೊಂಡೋದ್ರು ಕಾರಲ್ಲಿ. ಆ ಹೋಟ್ಲದು ಒಂದು ದಿನದ ಖರ್ಚು 86,000 ರೂಪಾಯಿ. ಆ ಹೋಟ್ಲು ಕರ್ಕೊಂಡೋದ್ರು. ರೂಮ್ ಒಳಗೆ 5 ಬೆಡ್ರೂಮ್ ಇದೆ, 3 ಕಿಚನ್ ಇದೆ, 5 ಬಾತ್ರೂಮ್ ಇದೆ, ಎಲ್ಲ ಇದೆ. ನನಗಿಬ್ರು ಬಟ್ಲರ್ ಕೊಟ್ಟಿದ್ದಾರೆ, ನನ್ನ ಡೇ ಟು ಡೇ ಶೆಡ್ಯೂಲ್ ನೋಡೋಕೆ 2 ಕೊಟ್ಟಿದ್ದಾರೆ, ಮತ್ತೆ ನಂದು ಮತ್ತೊಂದು ಕಾಲ್ಸ್ ಮತ್ತೆ ಮತ್ತೊಂದು ಹ್ಯಾಂಡಲ್ ಮಾಡೋಕೆ 1 PA ಕೊಟ್ಟಿದ್ದಾರೆ. ಒಟ್ಟು 6-7 ಜನನ ನನ್ನ ಅಸಿಸ್ಟೆಂಟ್ ಆಗಿ ಕೊಟ್ಬಿಟ್ರು.
ಕೊಟ್ಬಿಟ್ಟು ನನಗೆ ರಿಮೋಟ್ಸ್ ಎಲ್ಲ ಕೊಟ್ಟಿದ್ದಾರೆ ಆಪರೇಟ್ ಮಾಡೋದು ಹೆಂಗೆ ಏನು ಅಂತ. ನಾನು ಇಲ್ಲಿ ರಿಮೋಟ್ ಒತ್ತಿದ್ರೆ ನಾನು ಹಾಸಿಗೆ ಸರಿ ಮಾಡಕ್ಕೆ ರಿಮೋಟ್ ಒತ್ತಿದ್ರೆ ಅಲ್ಲಿ ಸ್ಕ್ರೀನ್ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಮಾಡಕ್ಕೆ ರಿಮೋಟ್ ಒತ್ತಿದ್ರೆ ಅಲ್ಲಿ ಶವರ್ ಆನ್ ಆಗುತ್ತೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಒತ್ತಿದ್ರೆ ಅವಳು ಬಂದು ನಿಂತ್ಕೊತಾಳೆ, ಸರ್ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತ. ನಿಮ್ಗೆಲ್ಲ ಸಿಕ್ಕಿದ್ರು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಅದು ಭಾಳ ಕಷ್ಟನೇ. ನೀವು ಜ್ಞಾನದಿಂದ ಏನೇನೋ ಪಡಿಬೋದು, ನಾವು ಏನೇನೋ ಮಾಡ್ಬೋದು ಜೀವನದಲ್ಲಿ. ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ, ನನಗೆ ಅದು ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ನಾನು ಕೂಡ ಬೇರೆಯವ್ರಿಗೆ ಹಂಗೆ ಕೆಲಸ ಮಾಡಿದಂಥ ಹುಡುಗ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಐ ಫೈನಲಿ ರೀಚ್ ದ ಎಕ್ಸಿಬಿಷನ್ ಸೆಂಟ್ರಿಗೆ ಹೋದೆ ನಾನು. ಎಕ್ಸಿಬಿಷನ್ ಸೆಂಟ್ರ್ 260 ಎಕರೆಲಿದೆ. ಒಳಗಡೆ ಒಂದು ಲ್ಯಾಂಡ್ ಮಾಡೋಕ್ಕೆ ಒಂದು ರನ್ವೇ ಇದೆ. ಅಮೆರಿಕನ್ ಸ್ಟೂಡೆಂಟ್ಸ್ಗೂ, ಕೊರಿಯನ್ ಸ್ಟೂಡೆಂಟ್ಸು, ಜರ್ಮನ್, ಬ್ರೆಜಿಲಿಯನ್, ಚೈನೀಸ್ ಆ್ಯಂಡ್ ರಷ್ಯನ್ ಸ್ಟೂಡೆಂಟ್ಸ್ನ ಕೇಳಿದೆ ಹೆಂಗೆ ಬಂದ್ರಿ ನೀವು ಅಂತ. ನಮ್ಮ ಸರ್ಕಾರ ನಮಗೆ ಒಂದು ಪ್ರೈವೇಟ್ ಜೆಟ್ ಕೊಟ್ಟಿದೆ, ನಮ್ಮ ಜೊತೆ 2 ಪ್ರೊಫೆಸರ್ಸ್ ಬಂದಿದ್ದಾರೆ, ನಮ್ಮ ಕಾರ್ಗೋ ಲಿಫ್ಟ್ ಮಾಡೋಕ್ಕೆ 2 ಬಂದಿದ್ದಾರೆ, ನಮಗೆ ಲಗೇಜ್ ತರಕ್ಕೆ 1 ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾವಾಗ ಎಕ್ಸಿಬಿಷನ್ ಮುಗಿತಾ ಬಂತು, ಫೈನಲ್ ರೌಂಡ್ಗೆ ಬಂತು ಎಕ್ಸಿಬಿಷನ್ನು, 5 ರೌಂಡ್ಸ್ ಬಂದು ಮುಗಿದ ಮೇಲೆ ಅನೌನ್ಸ್ ಮಾಡ್ಕೊಂಡ್ಬಂದ್ರು ನೇಮು. ಸೀರೆ, ಲಂಗ, ಜಾಕೆಟ್, ಚೀಟಿ ಬಟ್ಟೆ, ಯಾವಾಗ ಅವ್ರ ಹತ್ರ ಹೇಳಿದ್ರು ನನಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. 70ನೇ ಸ್ಥಾನದಲ್ಲಿ ನನ್ನ ಹೆಸರು ಕಾಣಲಿಲ್ಲ, 50ನೇ ಸ್ಥಾನದಲ್ಲೂ ನನ್ನ ಹೆಸರು ಕಾಣಲಿಲ್ಲ, ನಾನು ಕಳ್ಕೊಬಿಡ್ತೀನಿ ಅಂತ ನನಗೆಲ್ಲ ಅನಿಸಿದ್ರು. 30ನೇ ಸ್ಥಾನದಲ್ಲಿ ಬರೋಷ್ಟರಲ್ಲಿ ಐ ಲಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಕೂತ್ಬಿಟ್ಟೆ, ಗೆದ್ದವ್ರಿಗೆ ಚಪ್ಪಾಳೆ ಹೊಡೆಯೋಣ ಅಂತ. ಇನ್ನು ಆಡಿಟೋರಿಯಮಲ್ಲಿ ದೊಡ್ಡ ಜ್ಞಾನ ಭಂಡಾರನೇ ಇತ್ತು. ಸೈಂಟಿಸ್ಟ್ ಇದ್ರು, ಸ್ಕಾಲರ್ಸ್ ಇದ್ರು, ಬೇರೆ ದೇಶದ ರೆಪ್ರೆಸೆಂಟೇಟಿವ್ಸ್ ಇದ್ರು, ಎಲ್ಲ ಇದ್ರು. ಇನ್ಯಾರಿಗೂ ಬರಲ್ಲ, ಗೆಲ್ಲಕ್ಕಾಗಲ್ಲ, ಇನ್ಯಾರಿಗೆ ಬರುತ್ತೆ ಅಂತ ಹಿಂಗೆ ಮುಖ ನೋಡ್ತಾ ಇದ್ರು. ಆಗ ಹೇಳಿದ್ರು, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್, ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು. ಅವತ್ತು ನಾನು ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದ್ದು, ನಾನು ಒಬ್ಬರ ಹತ್ರ ಹುಚ್ಚ ಅಂತ ಕರೆಸ್ಕೊಂಡಿದ್ದು, ದಡ್ಡ ಅಂತ ಕರೆಸಿದ್ದು, ನಾನು ಇವನೇನು ಮಾಡಲ್ಲ ಅಂತ ಕರೆದಿದ್ದು, ನಮ್ಮವರೇ ನಮ್ಮನ್ನು ಚುಚ್ಚಿದ್ದು ಎಲ್ಲ ನನ್ನ ಕಣ್ಮುಂದೆ ಬರೋಕ್ಕೋಯ್ತು. ಬಂದೆ ಸ್ಟೇಜ್ ಮೇಲೆ, ಕೊರಳಿಗೆ ಗೋಲ್ಡ್ ಮೆಡಲ್ ಹಾಕಿದ್ರು, ಇಡೀ ಆಡಿಟೋರಿಯಂ ನನ್ನ ಕಡೆ ನೋಡ್ತಾ ಇತ್ತು. ಅವತ್ತು ನನಗೆ ಅನ್ನಿಸ್ತು, ಜೀವನದ ಅತ್ಯಮೂಲ್ಯದ ಕ್ಷಣ ಯಾವುದಾದ್ರೂ ಇದ್ದರೆ ನನಗೆ ಅವತ್ತೇ ಅನ್ನಿಸ್ತು ನಾನೇನೋ ಮಾಡಿದ್ದೀನಿ ಅಂತ. ನಾನು ಕೂಡ ಸಣ್ಣದಾಗಿ ಏನೋ ಮಾಡಿದ್ದೀನಿ ಅಂತ. ಮತ್ತೆ 7 ದೇಶದಿಂದ ಕಂಟಿನ್ಯೂಸ್ ಆಗಿ ಕರೆದ್ರು, ದೊಡ್ಡ ಯೂನಿವರ್ಸಿಟೀಸಲ್ಲಿ ಕ್ಲಾಸಸ್ ಮಾಡಕ್ಕೆ ಕರೆದ್ರು. ಹೋಗೆಲ್ಲ ಎಲ್ಲ ಕಡೆ ಪಾಠ ಮಾಡಿದೆ. ಕೊನೆಗೆ ನನಗೆ ಫ್ರಾನ್ಸ್ ಸರ್ಕಾರದಿಂದ ಒಂದು ಆಫರ್ ಕೊಟ್ಟರು. ನಿಮಗೆ ತಿಂಗಳಿಗೆ 16 ಲಕ್ಷ ರೂಪಾಯಿ ಸಂಬಳ ಕೊಡ್ತೇವೆ, 2.5 ಕೋಟಿದೊಂದು ಕಾರ್ ಕೊಡ್ತೇವೆ, 5 ಬೆಡ್ರೂಮ್ದೊಂದು ಮನೆ ಕೊಡ್ತೇವೆ, ಒಬ್ಬ ಗಾರ್ಡನರ್ ಕೊಡ್ತೇವೆ, ಒಬ್ಬ ಕುಕ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ನೀವೇನು ಮಾಡಬೇಕು ಅಂದ್ರೆ ನಮ್ಮ ಕಂಟ್ರಿಗೆ ಬಂದು ಇಲ್ಲಿ ವರ್ಕ್ ಮಾಡಬೇಕು ಅಂತ. ನಾನು ಹೋದೆ, ನಾನು ಬಿಟ್ಕೊಟ್ಟಿಲ್ಲ ಅವಕಾಶನ, ಹೋಗಿ ವರ್ಕ್ ಮಾಡಿ ಬಂದೆ. ಏನಕ್ಕೆ ಹೋಗಿದ್ದೆ ಅಂದರೆ ಆ ದೇಶದ ಟೆಕ್ನಾಲಜಿನ ನನ್ನ ದೇಶಕ್ಕೆ ತರಬೇಕು ಅಂತ ಹೋಗಿದ್ದೆ, ಆ ದೇಶದ ಟೆಕ್ನಾಲಜಿನ ನನ್ನ ದೇಶಕ್ಕೆ ಅಂತ. ಎಲ್ಲಿ ವೀಕ್ನೆಸ್ ಇರುತ್ತೋ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನು ಕ್ಯಾಶ್ ಮಾಡ್ಕೊಳ್ಳೋದೇ ನನ್ನ ರೂಟ್. ಈ ಜಗತ್ತೇ ಹಾಗೆ, ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ಅದಕ್ಕೆ